ನಾವು ಆ ಕಾನ್ಸೆಪ್ಟಿಂದ ನಮಗೆ ನಾರು ಬೇಕು, ನಾರು ತುಂಬ ಮುಖ್ಯ, ನಾರಿಲ್ಲದೆ ಇದ್ರೆ ತಿನ್ನಕ್ಕಾಗಲ್ಲ, ನೀವು ಅನ್ನ ಊಟ ಮಾಡ್ತೀರಾ ನಾರಿಲ್ಲ. ಯಾರು ಹೇಳಿದ್ದು ಅನ್ನದಲ್ಲಿ ನಾರಿಲ್ಲ ಅಂತ? ಈ ಫೈಬರ್ ಬೇಕೇ ಬೇಕು ನಮಗೆ. ಅತಿಯಾಗಿ ಫೈಬರ್ ಬೇಕು ಅನ್ನೋ ಕಾರಣಕ್ಕೆ ಏನನ್ನೋ ತಿನ್ನುವಂಥದ್ದು ಅಥವಾ ಹಸಿ ತರಕಾರಿಗಳನ್ನು ಜಾಸ್ತಿ ತಿನ್ನುವಂಥದ್ದು ಅದು ಮಾಡ್ತಾರೆ. ಆಗ ಏನಾಗುತ್ತೆ, ಜಾಯಿಂಟ್ ಪೇನ್ಗಳು, ಮೈಕೈ ನೋವುಗಳು, ನಿದ್ರೆಯ ಸಮಸ್ಯೆ ಇದೆಲ್ಲ ಜಾಸ್ತಿ ಆಗ್ಬೋದು. ತರಕಾರಿ ಜಾಸ್ತಿ ತಿನ್ನಿ, ಇಷ್ಟು ಅನ್ನ ತಿಂದ್ರೆ ಇಷ್ಟು ತರಕಾರಿ ತಿನ್ನಿ. ಹಾಗಿದ್ರೆ ಮನುಷ್ಯ ಅನ್ನೋನು ನಿಜವಾಗ್ಲೂ ಮನುಷ್ಯ ಪ್ರಕೃತಿಯಿಂದ ದೂರ ಬಂದಿದ್ದಾನೆ. ಮನುಷ್ಯ ನನ್ನ ಅದೇ ಪ್ರಶ್ನೆ ನಂದು, ಮನುಷ್ಯ ಅನ್ನೋ ನಿಜವಾಗ್ಲೂ ಬುದ್ಧಿವಂತ ಪ್ರಾಣಿನ ಮೂರ್ಖ ಪ್ರಾಣಿನ ಅಂತ. ಹಾಗಾಗಿ ಫೈಬರ್ ನಮಗೆ ಬೇಕು, ಬೇಕೇ ಬೇಕು. ಆದರೆ ಫೈಬರೇ ಮುಖ್ಯ, ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಬೇಕು ಅನ್ನೋದು ಖಂಡಿತ ತಪ್ಪು. ನಮಸ್ಕಾರ, ಆಹಾರದಲ್ಲಿ ಆರೋಗ್ಯ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸೊ ನಮ್ಮ ಆಹಾರದಲ್ಲಿ ಫೈಬರ್ ಅನ್ನೋದು ಎಷ್ಟು ಮುಖ್ಯ ಅನ್ನೋ ನೇರ ಪ್ರಶ್ನೆ. ಫೈಬರ್ ಈಸ್ ಇಂಪಾರ್ಟೆಂಟ್, ಆದರೆ ಫೈಬರೇ ಇಂಪಾರ್ಟೆಂಟ್ ಅಲ್ಲ. ನಾರಿನ ಅಂಶ ವ್ಯತ್ಯಾಸ ಏನು, ಯಾಕೆ, ಹೇಗೆ? ನಾರಿನ ಬಗ್ಗೆ ಅಷ್ಟೊಂದು ಅದಕ್ಕೆ ಪ್ರಾಮುಖ್ಯ ಬರೋದಕ್ಕೆ, ಅಷ್ಟೊಂದು ಹೈಲೈಟಿಗೆ ಬರೋದಕ್ಕೆ ಕಾರಣ ಏನು ಅಂದರೆ, ಈಗೇನು ಪಶ್ಚಿಮದ ಆಹಾರ ಕ್ರಮ. ಯಾಕೆ ಅಂದರೆ ನಮ್ಮಲ್ಲಿ ಧಾನ್ಯಗಳು ಪ್ರಧಾನ ಆಹಾರ, ಅಲ್ಲಿ ನಮ್ಮ ಥರದ ಆಹಾರ ಅಲ್ಲ. ಅವರಿಗೆ ಮಾಂಸ ಪ್ರಧಾನವಾದಿ ತಿನ್ನುವಂಥದ್ದಿರುತ್ತೆ. ಮಾಂಸವನ್ನು ತಿನ್ನುವಾಗ ಅದರಲ್ಲಿ ನಾರಿನ ಅಂಶ ಇಲ್ಲ. ನಮಗೆ ಫೈಬರ್ ಬೇಕು. ಪ್ರೊಸೆಸ್ಡ್ ಮೀಟ್, ಎಸ್ಪೆಷಲಿ ಪ್ರೊಸೆಸ್ಡ್ ಆಹಾರಗಳನ್ನು ಯಾವಾಗ ತಿಂತಾರೆ ನಾರಿನ ಅಂಶ ಇಲ್ಲ. ಅದು ಮೀಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಪ್ರೊಸೆಸ್ಡ್ ಜಾಸ್ತಿ. ನಾನು ಯಾವುದೇ ಪಾರಂಪರಿಕ ಆಹಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಪಶ್ಚಿಮದಲ್ಲೂ ಪಾರಂಪರಿಕ ಆಹಾರ, ಯುರೋಪಿಗೆ ಹೋದರೆ ಅವರ ಪಾರಂಪರಿಕ ಆಹಾರ ಪದ್ಧತಿಗಳಿದೆ, ಅದಲ್ಲ ನಾನು ಹೇಳ್ತಿರೋದು. ಈ ಆಧುನಿಕವಾಗಿ ಬಂದಿರೋವಂಥದ್ದು. ಆ ಪ್ರೊಸೆಸ್ಡ್ ಆಹಾರವನ್ನು ಸೇವನೆ ಮಾಡುವಾಗ ಅದರಲ್ಲಿ ಫೈಬರ್ಸ್ ಇಲ್ಲ, ಯಾವುದೇ ನಾರಿನ ಅಂಶ ಇಲ್ಲ. ಹಾಗಾಗಿ ಏನಾಯಿತು ಅಂದರೆ ಆರೋಗ್ಯಕ್ಕೆ ಅಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಬಂದಾಗ ಏನು ಇಲ್ಲ ಅಂದರೆ ನಾರಿನ ಅಂಶ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನಾರಿನ ಅಂಶ ಬೇಕು. ನೀವು ನೋಡಿದರೆ ಮಾಂಸ ಆಗಿರಬಹುದು, ಬ್ರೆಡ್ ಆಗಿರ್ಬೋದು, ಅದ್ರ ಜೊತೆಗೆ ಹಸಿ ತರಕಾರಿಗಳು, ಸಲಾಡ್ ಅಂತ ಹೇಳಿ ಸ್ಪೆಷಲಿ ತರಕಾರಿ ಸೊಪ್ಪು ಎಲ್ಲವನ್ನು ಹಸಿಯಾಗಿ ತಿನ್ನುವಂಥದ್ದು, ಅದ್ರ ಜೊತೆಗೆ ತಿನ್ನುವಂಥದ್ದು ಅವ್ರದ್ದೊಂದು ಪದ್ಧತಿ ಇದೆ. ಅದು ಇದಕ್ಕೋಸ್ಕರನಾ? ಅದು ಫೈಬರ್ಸ್ ಬೇಕು ಅನ್ನೋ, ಮುಖ್ಯವಾಗಿ ಫೈಬರ್ಸ್ ಅದರಿಂದ ಸಿಗುತ್ತೆ ಅನ್ನೋ. ಉಳಿದಿದ್ದೆಲ್ಲವೂ ಪ್ರೋಸೆಸ್, ಅದರಲ್ಲಿ ಏನೂ ಇಲ್ಲ. ಹಾಗಾಗಿ ಇದು ಜೊತೆಗೆ ತಿನ್ನೋದು. ನಾವು ಅದನ್ನು ತಗೊಂಡ್ವಿ, ನಮಗೆ ಬೇಕಿತ್ತಾ? ಆದರೆ ಸ್ಯಾಲಡ್ ತಗೊಳ್ಳಿಲ್ಲ. ಅದನ್ನು ತಗೊಂಡಿದ್ದೀವಿ ಒಂದು ಹಂತಕ್ಕೆ. ಹೌದು, ಒಂದು ಹಂತಕ್ಕಿದೆ. ಬಟ್ ಅದು ನೀವು ಹೆಚ್ಚಿನ ಫಾಸ್ಟ್ ಫುಡ್ ಚೈನ್ಗಳಲ್ಲಿ ಸ್ಯಾಲಡ್ ಮಹತ್ವ ಇಲ್ಲ. ನಾವು ಆ ಕಾನ್ಸೆಪ್ಟಿಂದ ನಮಗೆ ನಾರು ಬೇಕು, ನಾರು ತುಂಬ ಮುಖ್ಯ, ನಾರಿಲ್ಲದೆ ಇದ್ರೆ ತಿನ್ನಕ್ಕಾಗಲ್ಲ, ನೀವು ಅನ್ನ ಊಟ ಮಾಡ್ತೀರಾ ನಾರಿಲ್ಲ. ಯಾರು ಹೇಳಿದ್ದು ಅನ್ನದಲ್ಲಿ ನಾರಿಲ್ಲ ಅಂತ? ಖಂಡಿತವಾಗಿ ಪಾಲಿಶ್ಡ್ ಅನ್ನದಲ್ಲಿ ಕಮ್ಮಿ ಇದೆ. ಕಂಪ್ಲೀಟ್ಲಿ ಪಾಲಿಶ್ಡ್ ಅಕ್ಕಿಯಲ್ಲಿ ಹೊರಗೆ ಆ ಕವಚವನ್ನು ತೆಗೆಯೋದ್ರಿಂದ ಫೈಬರ್ ಇರೋದಿಲ್ಲ. ಬಿಟ್ರೆ ಬರೀ ಅನ್ನ ಯಾರು ತಿಂತಾರೆ? ಹಾಗಾದರೂ ಕೂಡ ಬರೀ ಅನ್ನ ತಿನ್ನಲ್ಲ, ನಾವು ಪಲ್ಯದ ಜೊತೆ ಸೇರಿಸ್ಕೊಂಡು ತಿಂತೀನಲ್ಲ ನಾನು. ತರಕಾರಿ ಅದು ಪಲ್ಯ ಅಂದರೆ ನಾನು ಹೀರೆಕಾಯಿನೋ, ಸೋರೆಕಾಯಿನೋ, ಬೀನ್ಸೋ ಏನೋ ಒಂದು ಹಾಕ್ಕೊಂಡಿರ್ತೀನಿ, ಅದರಲ್ಲಿ ಫೈಬರ್ ಇರುತ್ತೆ, ನಾರಿನ ಅಂಶ ಇರುತ್ತೆ, ಆಯಿತಾ? ಹಾಗಾಗಿ ಇದು ಭಾರತೀಯ ಆಹಾರದಲ್ಲಿ ನಾರಿನ ಅಂಶಕ್ಕೆ ನಾನು ಭಾರತೀಯ ಪಾರಂಪರಿಕ ನಮ್ಮ ರೆಗ್ಯುಲರ್ ಮನೆಯಲ್ಲಿ ಊಟ ಮಾಡುವ ಆಹಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಹೊರಗಡೆ ಹೋಗಿ ನೀವೇನೋ ತಿನ್ನೋದಾದ್ರೆ ಅದನ್ನ ಭಾರತೀಯ ಆಹಾರ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಖಂಡಿತ ಅದೇ, ಅದನ್ನ ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಮತ್ತೆ ಈ ಸಂಚಿಕೆಗೆ ನಂಗೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟೈಟಲ್ ನೆನಪಾಯ್ತು. ಓಕೆ, ಏನು? ನಾರಾಯಣ. ಚೆನ್ನಾಗಿದೆ. ಸೊ ಈ ಫೈಬರ್ ಬೇಕೇ ಬೇಕು ನಮಗೆ, ಖಂಡಿತ ಬೇಕು. ಫೈಬರ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಅಗೇನ್ ವಿ ಗೋ ಬ್ಯಾಕ್ ಟು ದ ಸೇಮ್ ಕಾನ್ವರ್ಸೇಷನ್. ಎಲ್ಲಾನು ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಆದ್ರೆ ಈಗ ಹೇಗೆ ತಗೊಳ್ಳೋದು ಅನ್ನೋದು ಮುಖ್ಯ. ಈಗ ಏನಾಗಿದೆ ಅಂದ್ರೆ ಫೈಬರ್ ಇಲ್ಲ ನಿನ್ನ ಆಹಾರದಲ್ಲಿ. ತುಂಬಾ ಜನ ಡಯಟಿಷಿಯನ್ಸು, ಡಾಕ್ಟರ್ಸು ಅಲ್ಲ, ಸಾಮಾನ್ಯ ಮನುಷ್ಯರು ಫೈಬರ್ ಮುಖ್ಯ, ಫೈಬರ್ ಬೇಕು, ಫೈಬರ್ ಬೇಕು. ಫೈಬರ್ದೇ ಪ್ರಾಡಕ್ಟ್ಗಳು ಬಂದಿದೆ, ಇದನ್ನ ದಿನ ನೀರು ಹಾಕೊಂಡು ತಗೊಳ್ಳಿ, ಇದೆಲ್ಲ ಬಂದಿದೆ. ಬೇಡ ಅದು ಯಾವುದು. ನೀವು ಆಹಾರದಲ್ಲಿ ಅದನ್ನು ಅಂದರೆ ಸರಿ ತೂಗಿಸ್ಕೊಂಡು ಹೋಗ್ಬೋದು. ಈಗ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಹೇಳಿದ್ವಿ, ಅಕ್ಕಿ ಊಟ ಮಾಡಿದ್ರೆ ಆ ಒಂದು ಅಕ್ಕಿಯಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಇದೆ ಅಥವಾ ಅದರಲ್ಲಿ ಏನು ಬೇರೆ ಪೋಷಕಾಂಶಗಳು, ಅದಕ್ಕೆ
ಹೊಂದುವಂತ ಅದಕ್ಕೆ ಪೂರಕವಾದ ಫೈಬರ್ ಅದರಲ್ಲೇ ಇರುತ್ತೆ. ಒಂದು ಅಕ್ಕಿಯ ಕಾಳಿನ ಸುತ್ತಲೂ ಇರುತ್ತೆ ಫೈಬರು. ಅದೇ ರೀತಿ ತರಕಾರಿ ತಿಂದರೆ ಅದರಲ್ಲಿ ಫೈಬರ್ ಇರುತ್ತೆ. ಸೊ ಅತಿಯಾಗಿ ಫೈಬರ್ ಬೇಕು ಅನ್ನೋ ಕಾರಣಕ್ಕೆ ಏನನ್ನೋ ತಿನ್ನುವಂಥದ್ದು, ಅಥವಾ ಹಸಿ ತರಕಾರಿಗಳನ್ನ ಜಾಸ್ತಿ ತಿನ್ನೋದು ಅದು ಮಾಡ್ತಾರೆ. ಸಲಾಡ್ಸ್ನ ಜಾಸ್ತಿ ತಿನ್ನೋದು, ಐ ನೀಡ್ ಮೋರ್ ಫೈಬರ್ ಅಂತ. ಬೇಕಾಗಿಲ್ಲ ಅಷ್ಟೊಂದು ಫೈಬರ್ ತಿನ್ನೋದು. ಏನು ತೊಂದರೆಗಳೇನಾಗುತ್ತೆ ಅತಿಯಾದ ಫೈಬರ್ ತಗೊಂಡ್ರೆ? ಮೊದಲು ಫೈಬರ್ ಯಾಕೆ ಬೇಕೇ ಬೇಕು? ಹೌದು, ಅದೇ ಆ ಎರಡು ಒಂದು ಫೈಬರ್ ಇಲ್ಲಾಂದ್ರೆ ಜೀರ್ಣಕ್ರಿಯೆಯನ್ನ ಅದು ಈಗ ಬರೀ ಪ್ರೊಸೆಸ್ಡ್ ಫುಡ್ಡಲ್ಲಿ ಫೈಬರ್ ಇರಲ್ಲ, ಹಿಂಗೆ ಹೋಗುತ್ತೆ, ಹಿಂಗೆ ಅದು ಬ್ಲಡ್ಗೆ ಅಬ್ಸಾರ್ಬ್ ಆಗಿಬಿಡುತ್ತೆ. ಶುಗರ್ ಸ್ಪೈಕ್ಸ್ ಆಗುತ್ತೆ. ಫೈಬರ್ ಇದ್ದಾಗ ಆ ಜೀರ್ಣಕ್ರಿಯೆಯ ಪ್ರೊಸೆಸ್ ಇದೆಯಲ್ಲ ಅದು ನಿಧಾನ ಮಾಡ್ತಾ ಹೋಗುತ್ತೆ ಅದು. ಆಗ ನಿಮಗೆ ನೀವು ತಗೊಂಡ ಆಹಾರದ ಸಕ್ಕರೆಯ ಪ್ರಮಾಣ, ಸಕ್ಕರೆ ಅಂತಲ್ಲ, ಓವರಾಲ್ ಜೀರ್ಣಕ್ರಿಯೆನೇ ನಿಧಾನ ಮಾಡೋದ್ರಿಂದ ಸರಿಯಾಗಿ ಜೀರ್ಣ ಆಗಿ ಪೋಷಕಾಂಶಗಳು ನಿಧಾನಕ್ಕೆ ಬಿಡುಗಡೆ ಆಗುತ್ತೆ. ಸಡನ್ ಶುಗರ್ ಸ್ಪೈಕ್ ಆಗೋದಿಲ್ಲ. ಇದು ಒಂದು ಕಾರಣ. ಇನ್ನೊಂದು, ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿದ್ದಾವೆ. ಇದು ಯಾವುದು, ಕರುಳಿನಲ್ಲಿ. ಆ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ನಾರು ಆಹಾರ ಆಗಿರುತ್ತೆ. ಅದು ಚೆನ್ನಾಗಿ ಅಲ್ಲಿ ಫ್ಲರಿಶ್ ಆಗೋದಕ್ಕೆ ನಾರು ಬೇಕು. ಇನ್ನೊಂದೇನು ಅಂದರೆ ಮೋಷನ್ ಕ್ಲಿಯರ್ ಆಗೋದಕ್ಕೆ. ಈಗ ಮೋಷನ್ ಕ್ಲಿಯರ್ ಆಗಲ್ಲ, ಅದಕ್ಕೆ ನಾರಿನ ಅಂಶ ಬೇಕು. ಈ ನಾರಂದ್ರೆ ನಾನು ಅದೇ ತುಂಬಾ ಅನ್ಕೊಳ್ತಾ ಇದ್ದೆ, ಕಾನ್ಸ್ಟಿಪೇಷನ್ ಆದಾಗೆಲ್ಲ ಫೈಬರ್ ತಗೊಳ್ಳಿ, ಇದು ಹೇಗಪ್ಪ ತಗೊಳ್ಳೋದು ಅಂತ. ಅದು ಆಹಾರ ಅಂದ್ರೆ ಇದ್ರ ಬಗ್ಗೆ ಎಜುಕೇಟ್ ಆಗ್ತಾ ನಾನು ಅರ್ಥ ಆಗ್ತಾ ಹೋಯ್ತು. ನಾರು ಅಂದ ತಕ್ಷಣ ಫಸ್ಟ್ ಮೈಂಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಸೆಣಬಿನ ನಾರು ಅಥವಾ ಆ ತರದ ಇಮೇಜರಿ ಬರುತ್ತೆ ಮೈಂಡ್. ತೆಂಗಿನ ಸಿಪ್ಪೆ ನಾರು ಈ ತರ ಅನ್ಕೊಳ್ತೆ. ಇಂಥದ್ದು ಹೇಗಪ್ಪ ತಿನ್ನೋದು ಅಂತ. ಇಲ್ಲ, ನಮ್ಮ ಆಹಾರದ ನಮ್ಮ ಕಣ್ಣಿಗೆ ನೋಡುವಾಗ ಈ ತರ ನಾರ್. ಈಗ ಬೀನ್ಸ್ ನೋಡ್ತೀವಿ, ಬೀನ್ಸಿನ ಸೈಡಲ್ಲಿ ನಾರು ಬರುತ್ತೆ. ಆ ಥರನೂ ಇರಲ್ಲ, ಅದು ಅಷ್ಟು ಕಾಣಬೇಕು ಅಂತಿಲ್ಲ ನಮ್ಮ ಕಣ್ಣಿಗೆ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಆಯ್ತಾ? ಅದು ಇನ್ನೊಂದೇನು ಮಾಡ್ತಾರೆ, ನೀರು ಅಬ್ಸಾರ್ಬ್ ಮಾಡ್ಕೊಂಡು ದಪ್ಪ ಆಗುತ್ತೆ. ಅದ್ರ ಜೊತೆಗೆ ದೇಹದಿಂದ ಹೊರಗೆ ಹೋಗಬೇಕಾದ ವೇಸ್ಟ್ಗಳನ್ನ ಅದು ಅದಕ್ಕೆ ಅಟ್ಯಾಚ್ ಮಾಡ್ಕೋತಾ ಹೋಗುತ್ತೆ. ಸೊ ಮೋಷನ್ ಆಗೋದಕ್ಕೆ ಸುಲಭ ಆಗುತ್ತೆ. ಆ ಬಲ್ಕ್ ಏನಿದೆ ಅಲ್ಲ, ಅಲ್ಲೇ ಆಹಾರ ಅಂಟ್ಕೊಳ್ಳೋದು ಅಥವಾ ಅದು ಸರಿಯಾಗಿ ಇವ್ಯಾಕ್ಯುವೇಟ್ ಹೊರಗಡೆ ಆಗದೆ ಇರುವಂತದ್ದು ಆಗೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಯಾಕಂದ್ರೆ ಮತ್ತೆ ಅದ್ರ ಜೊತೆಗೇನೆ ಸ್ವಲ್ಪ ಫ್ಯಾಟ್ ಇರ್ಬೋದು, ಸ್ವಲ್ಪ ಆಯಿಲಿ ಇದು ಕೂಡ ಬೇಕು, ಖಂಡಿತ ಬೇಕು. ಬರೀ ಇದೆಲ್ಲ ನಾರಿನ ಕೆಲಸಗಳು. ಅದೇ ರೀತಿ ಈಗ ನಾರು ತಗೊಂಡಾಗ ಏನಾಗುತ್ತೆ, ಒಂದು ಶುಗರ್ ಸ್ಪೈಕ್ ಆಗಲ್ಲ, ಇನ್ನೊಂದು ಒಳ್ಳೆ ಬ್ಯಾಕ್ಟೀರಿಯಾಕ್ಕೆ ನಾವು ಬೇಕಾಗಿರೋ ಅಂಥ ಫುಡ್ಡು ಅದಕ್ಕೆ ಫ್ಲರಿಶ್ ಆಗೋದಕ್ಕೆ ಬೇಕಾದ ವ್ಯವಸ್ಥೆ ಕೊಟ್ಟಾಗುತ್ತೆ. ಇನ್ನೊಂದು ನಮಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಇದು ನಾರಿನ ಪ್ರಯೋಜನಗಳು. ಹಾಗಾಗಿ ನಾರು ಬೇಕೇ ಬೇಕು. ಅದಕ್ಕೆ ಪ್ರತಿ ಊಟದಲ್ಲೂ ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ಇರಲಿ ಅಂತ. ಆದರೆ ಅದು ಜಾಸ್ತಿ ಆದಾಗ ಏನಾಗುತ್ತೆ, ಬ್ಲೋಟಿಂಗ್ ಆಗುತ್ತೆ. ಆವಾಗ ಜಾಸ್ತಿ ಆದಾಗ ದಪ್ಪ ಆಗುತ್ತೆ ಅಂತ ಹೇಳಿದ್ರು. ಅದರಿಂದಾಗಿ ಬ್ಲೋಟಿಂಗ್ ಆಗುತ್ತೆ. ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬರಿಸೋದು. ಹೌದು. ಜೀರ್ಣಕ್ರಿಯೆ ಸರಿಯಾಗಲ್ಲ, ಫರ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಏನು ಬ್ಯಾಕ್ಟೀರಿಯಾಗಳು ಇರುತ್ತೆ ಅದಕ್ಕೆ ನಾವು ಫೈಬರ್ ಅಥವಾ ನಾರು ಅದಕ್ಕೆ ಒಳ್ಳೇದು ಅಂತ ಏನು ಹೇಳಿದೆ ನಾನು. ಬರೀ ಅದೇ ಆಗಿ ಹೋದರೆ ಆ ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗುವಾಗ ಫರ್ಮೆಂಟ್ ಆಗುತ್ತೆ. ಅಲ್ಲಿ ಫರ್ಮೆಂಟೇಷನ್ ಪ್ರಾಸೆಸ್ ನಡೆಯುತ್ತೆ. ಅಲ್ಲಿ ಒಂದು ಫರ್ಮೆಂಟ್ ಆಗುವಾಗ ಏನಾಗುತ್ತೆ, ಗ್ಯಾಸ್ ಬಿಡುಗಡೆ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ. ಅದು ಒಂದು. ಇನ್ನೊಂದು, ಅತಿಯಾದ ನಾರು, ಬೇರೆ ಅಂಶಗಳು ಕಡಿಮೆ, ನೀರಿನ ಅಂಶ ಕಡಿಮೆ, ಫ್ಯಾಟಿನ ಅಂಶ ಕಡಿಮೆ, ಬರೀ ನಾರಾದಾಗ ಆಗ ಕಾನ್ಸ್ಟಿಪೇಷನ್ ಆಗ್ಬೋದು, ಕೆಲವೊಂದ್ಸಲ ಲೂಸ್ ಮೋಷನ್ ಆಗ್ಬೋದು, IBS ಥರ ಆಗ್ಬೋದು, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಥರ ಆಗ್ಬೋದು. ಕೆಲವೊಂದ್ಸಲ ಕಾನ್ಸ್ಟಿಪೇಷನ್ ಅತಿಯಾದಾಗ. ಯಾಕೆ ಅಂದರೆ ನಾರಿಗೆ ನೀರು ಬೇಕು. ನಾವು ನೀರು ಅಷ್ಟೊಂದು ತಗೊಂಡಿಲ್ಲ. ನಾರು ನಮ್ಮ ದೇಹದಿಂದ ನೀರನ್ನು ಅಬ್ಸಾರ್ಬ್ ಮಾಡುತ್ತೆ ಅದು ಅಲ್ವಾ. ನೀರು ಬೇಕು, ಅದಕ್ಕೆ ನೀರು ಬೇಕು, ನೀವು ಕೊಡಬೇಕಷ್ಟು. ನಿಮ್ಮ ದೇಹಕ್ಕೆ ನೀರು ಕಡಿಮೆ ಇದೆ ಅಂದರೆ ದೇಹದಿಂದ ಹೀರ್ಕೊಳ್ಳುತ್ತೆ. ಅಂದರೆ ದೇಹದ ಸ್ನಿಗ್ಧತೆಯನ್ನು, ನಾವು ಸ್ನಿಗ್ಧತೆ ಬಗ್ಗೆ ಹಿಂದೆ ಒಂದು ಎಪಿಸೋಡಲ್ಲಿ ಮಾಡ್ತೀವಿ. ದೇಹದ ಮಾಯಿಶ್ಚರನ್ನು, ದೇಹವನ್ನು ಡ್ರೈ ಮಾಡ್ತಾ ಹೋಗುತ್ತೆ. ಆಗ ಏನಾಗುತ್ತೆ, ಜಾಯಿಂಟ್ ಪೇನ್ಗಳು, ಮೈಕೈ ನೋವುಗಳು, ನಿದ್ರೆಯ ಸಮಸ್ಯೆ ಇದೆಲ್ಲ ಜಾಸ್ತಿ ಆಗ್ಬೋದು. ವಾತದ ಹೌದು. ಸೊ ಫೈಬರ್ ಮಿತಿ ಮೀರಬಾರ್ದು. ಸೊ ಬರೀ ಯಾವಾಗಲೂ ಸಲಾಡ್ಸ್ ತಿಂತಾನೆ ಬದುಕ್ತೀನಿ ಅಲ್ಲ, ತರಕಾರಿ ಬೇಕು, ಮಿತಿ ಮೀರಬಾರ್ದು. ಮತ್ತದೇ ಬ್ಯಾಲೆನ್ಸ್ಡ್. ಈಗ ತುಂಬ ಜನ ಯೋಗಿಕ್ ಡಯಟ್ ಅನ್ನೋ ಹೆಸರಲ್ಲಿ ಸಲಾಡ್ಸ್ ತಿನ್ನಿ, ತರಕಾರಿ ಜಾಸ್ತಿ ತಿನ್ನಿ, ಇಷ್ಟು ಅನ್ನ ತಿಂದರೆ ಇಷ್ಟು ತರಕಾರಿ ತಿನ್ನಿ. ಯೋಗಶಾಸ್ತ್ರದಲ್ಲಿ ಎಲ್ಲೂ ಹೇಳಲ್ಲ, ಯೋಗ ಕ್ಲಾಸಿಕಲ್ ಟೆಕ್ಸ್ಟಲ್ಲಿ ಎಲ್ಲೂ ಇಲ್ಲ ಆ ಥರ. ಮತ್ತು ಈಗ ಹೇಗೆ, ಹೌ ಟು ಫೈಂಡ್ ದ ಬ್ಯಾಲೆನ್ಸ್? ಎಷ್ಟು ನಾರು ಬೇಕು, ಎಷ್ಟು ಗ್ರಾಮ್ ಲೆಕ್ಕದಲ್ಲಿ ಹೇಳೋದು ತುಂಬಾ ಪ್ರಾಕ್ಟಿಕಲ್ ಅಲ್ಲ. ಆಕ್ಚುಲಿ ಗ್ರಾಮ್ ಲೆಕ್ಕದಲ್ಲಿ ನಾವು
ಈಗ ತುಂಬ ಜನ ಏನು ಅಂದರೆ ಇಷ್ಟು ಇಂಚಿನ ಚಪಾತಿಯನ್ನೇ ತಿನ್ನಬೇಕು, ಇಷ್ಟು ಇಂಚಿನ 2 ಚಪಾತಿ ತಿನ್ನಬೇಕು, ಇಷ್ಟು ಗ್ರಾಮ್ ಪ್ರೋಟೀನ್ ತಿಂದೆ, ಇಷ್ಟು ಹಾಂ ಇಷ್ಟು ಕ್ಯಾಲರಿ, ಇಷ್ಟು ಕಿಲೋ ಕ್ಯಾಲರಿ. ಪ್ರಾಕ್ಟಿಕಲ್ ಅಲ್ವೇ ಅಲ್ಲ. ಮತ್ತೆ ಹೌ ಡು ಯು ಫೈಂಡ್ ಇಟ್? ವೈ ಇಸ್ ಇಟ್ ಸೋ ಕಾಂಪ್ಲಿಕೇಟೆಡ್? ಸಿ, ನಾನು ಮನೆಯಲ್ಲಿ ಒಂದು ವೇಯಿಂಗ್ ಮೆಷಿನ್ ಇಟ್ಕೊಂಡು ಇಷ್ಟು ಗ್ರಾಮ್ ಅಕ್ಕಿ, ಇಷ್ಟು ಗ್ರಾಮ್ ಪ್ರೋಟೀನ್ ಅಂತ, ಮಾಡೋರಿದ್ದಾರೆ. ಇಷ್ಟು ಗ್ರಾಮ್ ಮಾಡ್ತಾರೆ, ಇಷ್ಟು ಗ್ರಾಮ್ ಬೇಳೆ ಅಂತ ಮಾಡ್ಬೋದು. ಆದ್ರೆ ಅಲ್ಲಲ್ಲ, ಇವತ್ತು ಎಷ್ಟು ತಿನ್ನೋದು ಅನ್ನೋದನ್ನು ಗ್ರಾಮ್ ಲೆಕ್ಕದಲ್ಲಿ ತಿನ್ನೋರಿದ್ದಾರೆ. ಇಷ್ಟು ಚಿಕನ್ನು, ಇಷ್ಟು ಇದೆ ಖಂಡಿತವಾಗ್ಲೂ ಇದೆ. ಅದೇ ರೀತಿ ಡಯಟ್ ಚಾರ್ಟು ಕೊಡ್ತಾರೆ, ಗ್ರಾಮ್ ಲೆಕ್ಕದಲ್ಲಿ, ಗ್ರಾಮ್ ಲೆಕ್ಕದಲ್ಲಿ, ಇಂಚ್ ಲೆಕ್ಕದಲ್ಲಿ ಚಪಾತಿ ದೋಸೆ ಮೆಜರ್ ಮಾಡೋದು ಎಲ್ಲವೂ ಇದೆ. ಹೌದು, ಅದು ಎಷ್ಟು ಪ್ರಾಕ್ಟಿಕಲ್ ಅಲ್ಲ. ಅದು ಸಿಂಪಲ್ ಆಗಿ ಒಂದೇನು ಅಂದ್ರೆ ನಮಗೆ ಏನು ಆಹಾರ ಬೇಕು ಅನ್ನೋದು ನಮ್ಮ ದೇಹಕ್ಕೆ ಗೊತ್ತು, ಪ್ರಕೃತಿಗೆ ನಮಗದನ್ನು ತಿಳಿಸಿದೆ. ಈಗ ನಾವು ಪ್ರಾಣಿಗಳನ್ನ ನೋಡ್ತೀವಿ, ಮನೇಲಿ ಸಾಕಿರೋ ನಾಯಿ ಬೆಕ್ಕಲ್ಲ. ನಾವು ಈಗ ಏನು ಸಿಟಿನಲ್ಲಿ ಮನೆ ಒಳಗೆ ನಾಯಿ ಬೆಕ್ಕು ಸಾಕ್ತೀವಿ, ಅದಕ್ಕೆ ನಾವು ನಮ್ಮ ಥರದ್ದೇ ಪ್ರೊಸೆಸ್ಡ್ ಫುಡ್ಡನ್ನೇ ಕೊಡ್ತಾ ಇದ್ದೀವಿ. ಅದಲ್ಲ, ಸಹಜವಾಗಿ ಪ್ರಕೃತಿಯಲ್ಲಿ ಜೊತೆಗೆ ಬದುಕುವಂಥ ಪ್ರಾಣಿಗಳು. ಯಾವ ಪ್ರಾಣಿಗೂ ಕೂಡ ಯಾರು ನೀನು ಇಷ್ಟು ಅಳತೆಯ ಪ್ರೋಟೀನ್ ತಿನ್ನು, ಇಷ್ಟು ಅಳತೆಯ ಫೈಬರ್ ತಿನ್ನು, ಇಷ್ಟು ಅಳತೆಯ ಮತ್ತೇನೇನೋ ತಿನ್ನು ಯಾರು ಹೇಳಲ್ಲ. ಹೇಳಲ್ಲ. ನಮ್ಮ ಮನೆ ಬೆಕ್ಕು ಅದಕ್ಕೆ ತೀರಾ ಹೊಟ್ಟೆಗೇನೋ ಪ್ರಾಬ್ಲಮ್ ಆಯಿತು, ಆ ಥರ ಏನೋ ತೊಂದರೆ ಆಯ್ತು. ನಾವು ಸ್ವಲ್ಪ ಹಳ್ಳಿಲೂ ಕೂಡ ಇರೋರು. ಏನಾಯ್ತು ಅಂತಂದ್ರೆ ಅದು ಹೋಗಿ ಅಂಗಳಕ್ಕೆ ಹೋಗಿ ಹುಲ್ಲು ತಿನ್ನತ್ತೆ. ಅದಕ್ಕೆ ಯಾರು ಹೇಳ್ಕೊಟ್ರು ಅಲ್ವಾ? ಮತ್ತೆ ಅದು ತಿನ್ನದೇ ಇರುವ ಆಹಾರವನ್ನು ನೀವು ಕೊಟ್ರೆ ಮೂಸಿಯೂ ನೋಡಲ್ಲ. ಅದಕ್ಕೆ ಕ್ಯಾರೇ ಇಲ್ಲ, ಬೇಡ, ಅದನ್ನ ಹೆಂಗೆ ಒಮ್ಮೆ ಹೀಗೆ ನೋಡ್ಬಿಟ್ಟು ಹೋಗ್ತಾ ಇರುತ್ತೆ. ಅದಕ್ಕೆ ಅಂದ್ರೆ ಹತ್ರ ಬಂದಾಗನೇ ಗೊತ್ತಾಗ್ಬಿಡುತ್ತೆ ಬೇಕಾ ಬೇಡವಾ, ಜಡ್ಜ್ ಮಾಡ್ಬಿಡುತ್ತೆ. ಈಗ ಒಂದು ಯಾವುದೋ ಪ್ರಾಣಿಯ ಮರಿ ಹುಟ್ಟಿದೆ, ಮರಿ ಹಾಕಿದೆ ಅಥವಾ ಹಸು ಕರು ಹಾಕಿದೆ ಅಂದ್ಕೊಳ್ಳಿ, ಅದು ಫಸ್ಟಿಗೆ ಆಹಾರ ತಿನ್ನೋಕೆ ಶುರು ಮಾಡುವಾಗಲೇ ನೀವು ಅದಕ್ಕೆ ಅದು ತಿನ್ನುವಂಥ ಆಹಾರ ಹುಲ್ಲಿಡಿ, ಒಂದು ಕರುವಿನ ಮುಂದೆ ಅದು ಇನ್ನೊಂದೇನೋ ಒಂದಿಡಿ, ಅದು ಹುಲ್ಲನ್ನೇ ತಿನ್ನತ್ತೆ. ಹಾಗಿದ್ರೆ ಮನುಷ್ಯ ಅನ್ನೋನು ನಿಜವಾಗ್ಲೂ ಮನುಷ್ಯ ಪ್ರಕೃತಿಯಿಂದ ದೂರ ಬಂದಿದ್ದಾನೆ. ಮನುಷ್ಯ, ನನ್ನ ಅದೇ ಪ್ರಶ್ನೆ ನಂದು, ಮನುಷ್ಯ ಅನ್ನೋ ನಿಜವಾಗ್ಲೂ ಬುದ್ಧಿವಂತ ಪ್ರಾಣಿನ ಮೂರ್ಖ ಪ್ರಾಣಿನ ಅಂತ. ನಮಗೆ ಬುದ್ಧಿ ಜಾಸ್ತಿಯಾಗಿ ಮೂರ್ಖತನ ಬಂದ್ಬಿಟ್ಟಿದೆ. ಅದು ಅತಿಯಾದರೆ ಮತ್ತದೇ ಬರುತ್ತೆ. ಅತಿಯಾಗಿ ಬುದ್ಧಿ ಜಾಸ್ತಿ ಆಗ್ಬಿಟ್ಟಿದೆ, ನಮಗೆ ನೀರು ಹೋಗ್ಬಿಟ್ಟಿದೆ, ಅದು ತುಂಬಿ ಚೆಲ್ತಾ ಇದೆ ಬುದ್ಧಿ, ಅದಕ್ಕೆ ಅದು ಯೂಸ್ ಆಗ್ತಾ ಇಲ್ಲ. ಸೊ ಏನಾಗಿದೆ, ಈ ರೀತಿಯಾಗಿ ನಾವು ಪ್ರಮಾಣಗಳನ್ನು ಲೆಕ್ಕ ಹಾಕಿ ತಿನ್ನೋಕೆ ಶುರು ಮಾಡಿದಾಗ ನಮಗೆ ಬೇಕಾದಷ್ಟು ಸಿಗಲ್ಲ. ದೇಹಕ್ಕೆ ನನಗೆ ಇಷ್ಟು ಗ್ರಾಮ್ ಪ್ರೋಟೀನ್ ತಪ್ಪಿದ್ರೆ ಪರಿಣಾಮ ಕೆಟ್ಟದಾಗಿರುತ್ತೆ. ಇವತ್ತಿಗೆ ಎಷ್ಟು ಪ್ರೋಟೀನ್ ಬೇಕು ವ್ಯತ್ಯಾಸ ಇರುತ್ತೆ ದಿನದಿಂದ ದಿನಕ್ಕೆ. ನಾನು ಮಾಡೋ ಕೆಲಸ, ಕಾಲ ಯಾವುದು, ನನ್ನ ದೇಹ ಸ್ಥಿತಿ, ಇವತ್ತು ನನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ, ನಾಳೆ ಜಾಸ್ತಿ ಇರ್ಬೋದು. ನಾನು ಇವತ್ತು ಸುಮ್ಮನೆ ಮನೇಲಿ ಬಿದ್ಕೊಂಡಿರ್ತೀನಿ, ನನಗೆ ಜಾಸ್ತಿ ಆಹಾರ ಬೇಡ, ನಾನು ನಾಳೆ 10 ಕಿಲೋಮೀಟರ್ ಓಡ್ತೀನಿ, ವ್ಯತ್ಯಾಸ ಆಗುತ್ತೆ. ಇದೆಲ್ಲದರ ಮೇಲೆ ನಿರ್ಧಾರ ಆಗುತ್ತೆ. ದೇಹಕ್ಕೆ ಕಿವಿ ಕೊಡಬೇಕು ಅಷ್ಟೇ. ಫಸ್ಟ್ ಲಿಸನ್ ಟು ಯುವರ್ ಬಾಡಿ. ಈಗ ನಾವು ನಾರಿನ ಬಗ್ಗೆನೇ ಹೇಳ್ತಾ ಇದ್ವಿ. ಎಷ್ಟು ನಾರು ಬೇಕು ಅಂದರೆ, ನಾರ್ಮಲ್ ನೀವು ಊಟ ಮಾಡೋದ್ರಲ್ಲಿ ನಾರಿರುತ್ತೆ. ನೀವು ಅನ್ನನೋ ಯಾವುದೋ ಒಂದು ಧಾನ್ಯ, ರಾಗಿನೋ ಏನೋ ಒಂದು ಧಾನ್ಯ ತಗೋತೀರ, ಅದರಲ್ಲಿ ಅದು ಹೈಲಿ ಪಾಲಿಶ್ಡ್ ಅಲ್ಲದೇ ಇದ್ದರೆ ಬೇಳೆಗಳು, ಅದರಲ್ಲಿ ನಾರಿನಾಂಶ ಇರುತ್ತೆ. ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಪಲ್ಯನೇನೋ ತಿಂತೀರಾ, ಯಾವುದೋ ತರಕಾರಿ ತಿಂತೀರಾ, ಯಾವುದೋ ಪಲ್ಯ ಇರುತ್ತೆ, ಅದರಲ್ಲಿ ನಾರಿನಾಂಶ ಇದೆ. ಹಾಗಾಗಿ ನೀವು ಎಕ್ಸ್ಟ್ರಾ ನಾರು ಬೇಕು ಅಂತ ತೀರಾ ತಲೆ ಕೆಡಿಸ್ಕೊಳ್ಳೋಂಥದ್ದಿರಲ್ಲ. ಇದೆಲ್ಲವೂ ಇದೆಯಾ, ನಾರಿನ ಅಂಶ ಖಂಡಿತವಾಗ್ಲೂ ಸಿಗುತ್ತೆ ನಿಮಗೆ. ಪ್ರೊಸೆಸ್ಡ್ ಫುಡ್ ಕಡಿಮೆ ಮಾಡಿ. ಪ್ರೊಸೆಸ್ಡ್ ಫುಡ್ ತಿಂದಾಗ ನಾರಿನ ಅಂಶ ಸಿಗಲ್ಲ. ಸೊ ಮನೆ ಊಟ ಮಾಡ್ತಾ ಇದ್ದೀರಾ, ತರಕಾರಿ, ಪಲ್ಯ, ಇದು ತೆಂಗಿನಕಾಯಿ, ಇದನ್ನೆಲ್ಲ ಅಡುಗೆಯಲ್ಲಿ ಬಳಸ್ತಾ ಇದ್ದೀರಾ, ಎಲ್ಲ ಥರದ ಧಾನ್ಯಗಳನ್ನು ಬಳಸ್ತೀರಾ, ನಾರು ಬೇಕಾದಷ್ಟು ಸಿಗುತ್ತೆ. ಹಾಗಾಗಿ ಫೈಬರ್ ನಮಗೆ ಬೇಕೇ ಬೇಕು. ಆದರೆ ಫೈಬರೇ ಮುಖ್ಯ, ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಬೇಕು ಅನ್ನೋದು ಖಂಡಿತ ತಪ್ಪು. ಸೊ ಫೈಬರ್ ಆಹಾರದಲ್ಲಿ, ನೀವು ಪಾರಂಪರಿಕ ಆಹಾರ, ನಿಮ್ಮ ಭಾರತೀಯ ಮನೆಯಲ್ಲಿ ಮಾಡುವಂಥ ಆಹಾರದಲ್ಲಿ ಖಂಡಿತವಾಗ್ಲೂ ಫೈಬರ್ ಇದೆ. ಪ್ರೊಸೆಸ್ಡ್ ಫುಡ್ಡಲ್ಲಿ ಇಲ್ಲ. ಪ್ರೊಸೆಸ್ಡ್ ಫುಡ್ ತಗೋತೀರಾ ಅಂದರೆ ಖಂಡಿತವಾಗ್ಲೂ ಆವಾಗ ಫೈಬರ್ ಜಾಸ್ತಿ ಬೇಕಾಗತ್ತೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಅತಿಯಾದ ಫೈಬರ್ ಆರೋಗ್ಯಕ್ಕೆ ಹಾನಿಕರ. ಸೊ ಇದು ಈ ಸಂಚಿಕೆಯ ಸಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನದಲ್ಲೂ ಫೈಬರನ್ನು ಹೇಗೆ ಅಳವಡಿಸ್ಕೊಳ್ತೀರಿ ಅನ್ನೋದು ತುಂಬ ಸಿಂಪಲ್. ಮನೆ ಊಟ ಮಾಡಿ. ಮನೆ ಊಟದಲ್ಲಿ ಅಂದರೆ ಅನ್ನದ ಜೊತೆಗೆ ಅನ್ನದಲ್ಲೂ ಇರುತ್ತೆ, ಜೊತೆಗೆ ತರಕಾರಿಗಳಲ್ಲೂ ಇರುತ್ತೆ. ಅವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ, ನಮ್ಮ ಜೀವಕ್ಕೆ ತುಂಬಾ ಮುಖ್ಯ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮತ್ತದೇ ಹೇಳ್ತೀನಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ಅದಕ್ಕೆ ಆಹಾರ ಅಷ್ಟೇ ಮುಖ್ಯ. ಅದನ್ನು ಬ್ಯಾಲೆನ್ಸ್ಡ್ ಆಗಿ ಬಳಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.